ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬಾಗಲಕೋಟೆ ಉಪ ಚುನಾವಣೆಯಲ್ಲಿ ಅಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ಚರಂತಿ ಮಠ್ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು ಬಿಜೆಪಿಯಿಂದ. ಸೊ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ಹೋಗಿರುವಂಥ ವೀರಣ್ಣ ಚರಂತಿ ಮಠ್ ಅವರು ತಹಶೀಲ್ದಾರ್ ಕಚೇರಿಗೆ ಇಲ್ಲಿ ಹೆಂಡತಿಯ ಜೊತೆಗೆ ವೀರಣ್ಣ ಚರಂತಿ ಮಠ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀವಿ ಅಂತಲೇ ಹೋಗಿರೋದು. ತುಂಬ ಕುತೂಹಲದಿಂದ ನಾನು ಮತ್ತೆ ಬಿಜೆಪಿಯಿಂದ ಮತ್ತೆ ನಾನು ಬಾಗಲಕೋಟೆ ಮತಕ್ಷೇತ್ರಕ್ಕೆ ನಾನು ಗೆಲ್ತೀನಿ ಅಂತೇಳಿ ಭಾಳ ಉತ್ಸಾಹದಿಂದ ಹೋಗಿರುವಂಥದ್ದು ವೀರಣ್ಣ ಚರಂತಿ ಮಠ್ ಅವರು. ಪತ್ನಿಯ ಜೊತೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ಹೋಗಿರುವಂಥ ವೀರಣ್ಣ ಚರಂತಿ ಮಠ್ ಅವರು ಮತ್ತೆ ಅವರಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕ್ಕೆ ಮತ್ತೊಂದು ಅವಕಾಶ ನೀಡಿದೆ ಅಂತಲೇ ಹೇಳ್ಬೋದು. ಈ ಅವಕಾಶವನ್ನು ನಾನು ಖಂಡಿತವಾಗ್ಲೂ ಬಳಸ್ಕೊತೀನಿ. ಇದೇ ಮಾರ್ಚ್ ಅಂದರೆ ಇದೇ 23ಕ್ಕೆ ನಾನು ಬೃಹತ್ ಮೆರವಣಿಗೆ ಮುಖಾಂತರ ನಾನು ಏನು ನಾಮಪತ್ರವನ್ನು ಸಲ್ಲಿಸ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಈ ರೀತಿಯಾಗಿ ಭಾಳ ಒಂದು ಏನು ಹಸುವಿನ ಪೂಜೆ ಮಾಡಿ, ಹಸುವಿನ ಅಂದರೆ ದನ ಕರುವಿನ ಪಾದಗಳನ್ನು ಪೂಜೆ ಮಾಡಿ ಚರಂತಿ ಮಠ್ ಅವರು ನಾಮಪತ್ರ ತಹಶೀಲ್ದಾರ್ ಕಚೇರಿಗೆ ಹೋಗಿರುವಂಥದ್ದು ಇಲ್ಲಿ ಭಾಳ ಉತ್ಸಾಹಿಯಾಗಿರ್ಬೋದು. ಯಾಕೆಂದರೆ ಈ ಹಿಂದೆ ಗ್ಯಾರಂಟಿಗಳಿಂದ ಎಲ್ಲೋ ಒಂದು ಕಡೆ ಬಿದ್ದಿರುವಂಥದ್ದಾಗಿತ್ತು ವೀರಣ್ಣ ಚರಂತಿ ಮಠ್ ಅವರಿಗೆ. ಬಟ್ ಈ ಬಾರಿ ನಾನು ಖಂಡಿತವಾಗ್ಲೂ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿ ಮಠ್ ನಾನು ಖಂಡಿತವಾಗ್ಲೂ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದು ನನಗೆ ಬಿಜೆಪಿ ಯಾವತ್ತೂ ಕೈ ಬಿಡಲ್ಲ. ನಾನು ಬಿಜೆಪಿಗಾಗಿ ಹಗಲಿರುಳು ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ಕೂಡ ಇತ್ತು. ಸೊ ಇಲ್ಲಿ ವಿಶೇಷ ಏನಂದ್ರೆ ಹೆಂಡತಿಯ ಜೊತೆಗೆ ಹೋಗಿರುವಂಥದ್ದು. ಅಂದ್ರೆ ಮಾರ್ಚ್ 23ಕ್ಕೆ ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ ಅಂತ ಕೂಡ ಕೇಳಿ ಬರ್ತಾ ಇದೆ ಅನ್ನೋದನ್ನ ಈ ಮುಖಾಂತರ ನಾವು ತಿಳಿಸ್ಪಡ್ತಾ ಇದೀವಿ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆ ಮೇಟಿ ಕುಟುಂಬ ಮತ್ತು ವೀರಣ್ಣ ಚರಂತಿ ಮಠ್ ಇಲ್ಲಿ ಬಹಳ ಒಂದು ಹಣಾಹಣಿ ಫೈಟ್ ನಡೀಬೋದಾ ಅನ್ನೋದನ್ನು ಕೂಡ ಇಲ್ಲಿ ಜನ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಬಾಗಲಕೋಟೆಯಲ್ಲಿ ಸುಮಾರು ಜನ ಇದ್ರು. ಸೊ ಹಾಗಾಗಿ ಮತ್ತೆ ಹಳೆಯ ಹುಲಿಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗ ತಾವುಗಳು ನೋಡ್ತಾ ಇದ್ದೀರಾ ಏನಾಗುತ್ತೆ, ಹಿಂಗಾಗ್ತಾ ಇದೆ ಅನ್ನೋದು ಕೂಡ PMTV ಕರ್ನಾಟಕ ಮುಖಾಂತರ ನಾವು ಬಿಗ್ ಅಪ್ಡೇಟ್ ಅನ್ನ ಕೊಡ್ತಾ ಬರ್ತೀವಿ.